ಈಗ ಜೀವನ ಭಾಳ ಇದೈತಿ. ಯಾರ ಒಬ್ಬರು ಹೆಣ್ಮಗಳು ನಾನು ಈಗ ಜಸ್ಟ್ ವಿಡಿಯೋ ನೋಡಿದ್ನಿ. ಅವ್ರ ಪಾಪ ಅವ್ರ ಮನೆಯವರಿಲ್ಲ ಅಂತ ತೀರ್ಕೊಂಡ್ರಂತ. ಅವ್ರಿಗೆ 2 ಹೆಣ್ಮಕ್ಳು ಅಂತ. ಪಾಪ ಅವರು ಜೀವನ ಮಾಡಕತ್ತಾರ. ಕೆಲ್ಸಕ್ಕೆ ಹೋಗೋಕೆ ಸಂಬಂಧ ಈಗ ಹೊರಗೆ ಕೆಲ್ಸಕ್ಕೆ ಹೋದ್ರೆ ಈಕೆಗೆ 2 ಮಕ್ಳು ಅದಾವು. ಗಂಡಿಲ್ಲ ಅಂದ್ರೆ ಏನು ಮಾಡ್ತಾರೆ, ಭಾಳ ಮಂದಿ ಇದು ಮಾಡ್ತಾರೆ. ನಿಮಗೆ ಗೊತ್ತಿದ್ದೈತಿ ಏನು ಮಾಡ್ತಾರೆ ಅನ್ನೋದು. ಅದನ್ನು ನಾನು ಬಾಯಿ ಬಿಚ್ಚಿ ಹೇಳಕ್ಕೊಲ್ಲೆ. ಹೆಣ್ಮಕ್ಳು ಅಂಥ ಪರಿಸ್ಥಿತಿ ಐತಿ. ದಯವಿಟ್ಟು ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿರಿ. ಆಕೆ ಗಂಡಿಲ್ಲ ಅಂದ್ರೆ ಪಾಪಕ್ಕೆ ಹೆಣ್ಮಗಳು ಬಂದು ಅಳಾಕತ್ತಿದ್ಲು. ಜಾಬಿಗೆ ನೌಕರಿ ಮಾಡಿ ಬಂದು ಅಳಾಕತ್ತಿದ್ಲು. ಏನಪ್ಪ ಅಂದ್ರೆ ಈಗ ಆಕೆ ಕೆಲ್ಸಕ್ಕೆ ಹೋದ್ರು ಆಕೆ ತಾಳಿ ಹಾಕ್ಕೊಂಡು ಕುಂಕುಮ ಇಟ್ಕೊಂಡು ಅಂತ ಪಾಪ. ಹೌದು, ಅಂಥ ಪರಿಸ್ಥಿತಿ ಯಾಕೆ ಬಂತಪ್ಪ ಅಂದ್ರೆ ಹೆಣ್ಮಕ್ಳಿಗೆ ಹೊರಗೆ ಹೋದ್ರೆ ರಣಹದ್ದು ಒಂಥರ. ಹೆಣ್ಣಿಗೆ ರಣಹದ್ದು ಕಾಯ್ತಿರ್ತಾರಲ್ರಿ, ಹಂಗೆ ಕಾಯ್ತಿರ್ತಾರೆ ಗಂಡ್ಮಕ್ಳು. ಅಂದರೆ ಎಲ್ಲ ಗಂಡ್ಮಕ್ಳು ಹಂಗಿರ್ತಾರಂತೆ ನಾನು ಅನ್ನಂಗಿಲ್ಲ. ಒಬ್ಬೊಬ್ಬರು ಅಷ್ಟು ಇದ್ದಿರ್ತಾರಂದ್ರೆ ಹೆಂಡತಿ ಎಷ್ಟೋ ಚಂದ ಇರಲಿ. ಹೌದು, ಆಕೆ ಎಂಥ ಫಿಲ್ಮಿ ಹೀರೋಯಿನ್ಕಿನ ಮಸ್ತ್ ಅದಾಳಪ್ಪ ಅಂದರೂ ಹಂಗೆ ನೋಡ್ತಿರ್ತಾರೆ. ಯಾಕಂದರೆ ಅದು ಎಲ್ಲರಿಗೂ ಇದೈತಿ. ಈಗ ಒಂದು ಚಲೋದೈತೆ ಅಂದ್ರೆ ನೋಡ್ಬೋದು, ಕೆಟ್ಟ ದೃಷ್ಟಿಲಿ ನೋಡ್ತಾರೆ, ಚಲೋ ದೃಷ್ಟಿಲಿ ನೋಡ್ತಾರೆ. ಹೌದು, ಹೀಗಾಗಿ ಹೆಣ್ಮಕ್ಳಿಗೆ ನೀವು ಮರ್ಯಾದೆ ಕೊಡಿ. ಹೆಣ್ಮಕ್ಳು ಯಾವಾಗೂ ಇದು ಮಾಡಕ್ಕೆ ಹೋಗಬೇಡಿ. ನಿಮ್ಮ ಹೆಂಡತಿ ನೀವು ಪ್ರೀತಿ ಮಾಡಿ, ಅದಕ್ಕೂ ನೋಡಿ ಜೀವನ ಎಷ್ಟು ಬೆಸ್ಟ್ ಇರ್ತೈತೆ ಅಂತೇಳಿ. ಅವಳು ಪಾಪ ಅಳಾಕತ್ಲ. ಆಕೆ ಗಂಡನ ಫೋಟೋ ಇಟ್ಕೊಂಡು ಏನಂತೇಳಿ, ಆಕೆ ಗಂಡೇನೋ ಯಾರಿಗೆ ಗಂಡಿಲ್ಲದವ್ರಿಗೆ, ಗಂಡು ಬಿಟ್ಟು ಹೋದವ್ರಿಗೆ ಏನೋ ಅಂದಿರ್ಬೋದು. ಅದಕ್ಕೆ ಆಕೆ ಅಳಾಕತ್ತಿದ್ಲು. ಏನಂತೇಳಿ, ನೀನು ಇನ್ನೊಬ್ಬರು ಹೆಣ್ಮಕ್ಳಿಗೆ ನೀನು ಮಾತಾಡ್ತಿದ್ದೀವಿ, ನೀನು ಹೆಂಡತಿಗೆ ಅಂಥ ಪರಿಸ್ಥಿತಿ ಬರುತ್ತೆ, ನಿನ್ನ ಮಕ್ಳಿಗೆ ಅಂಥ ಪರಿಸ್ಥಿತಿ ಬರ್ತಂತೆ. ಹೌದು, ಅದಕ್ಕೆ ಹೇಳೋದು, ಇನ್ನೊಬ್ಬರ ಬಗ್ಗೆ ನಾವೇನು ಮಾತಾಡ್ತೀವಲ್ಲ ಅದು ನಮ್ಗೆ ದೇವ್ರು ಕೊಡ್ತಾನೆ. ಇನ್ನು ಸುಳ್ಳ ಸೊಟ್ಟ ಆಣಿ ಇಟ್ಟರು ಸದ್ಯಕ್ಕೆ ನಾವು ಅನ್ಭವಿಸ್ಬೇಕಾಗತ್ತಿ. ನಿಮಗೆ ಗೊತ್ತಾಗಿಲ್ಲ ಅದು. ಹೌದು, ಹಂಗೆ ಅನ್ಭವಿಸ್ತೇವೆ ನಾವು. ಮನೆಯೊಳಗೆ ಏನಾರು ಒಂದು ಕಷ್ಟ ಬಂತಪ್ಪ ಅಂದ್ರೆ ತಿಳ್ಕೊಂಬಿಡೋದು ಅಷ್ಟೇ ನಾವು. ಇಂಥದ್ದು ನಾನು ಸುಳ್ಳು ಮಾತಾಡಿದ್ದೆ, ಇಂಥದ್ದು ನಾನು ಮಾತಾಡಿದ್ದೆ ದೇವ್ರ ಮ್ಯಾಗ ಇಟ್ಟು. ಹಂಗೆ ದೇವ್ರು ಯಾರಿಗೆ ಕಷ್ಟ ಕೊಡೋಂಗಿಲ್ಲ. ನಮ್ಮ ಪಾಪ ಕರ್ಮ ನಮ್ಮದು ಇದಾದಾಗ ದೇವ್ರು ನಮ್ಗೆ ಕಷ್ಟ ಕೊಡೋದು. ದೇವ್ರನ್ನ ನಮ್ಮ ಹಣೆ ಬರ ಚಲೋನ ಬರ್ತಾನೆ. ದೇವ್ರು ಹಿಂಗ್ಯಾಕೆ ಹಣೆ ಬರ ಬರ್ತಿಪ್ಪ ನಂದು ಅಂತಿರ್ತಲ್ಲ, ದೇವ್ರ ಹಣೆ ಬರ್ತದೆ ಅಲ್ಲೋದು ನಮ್ಮ ಮಾಡ್ಕೊಂಡು ನಮ್ಮ ಕೈಲಿಂದ ನಾವು ಮಾಡ್ಕೊಳೋದು. ಹೌದು, ಆ ಹೆಣ್ಮಕ್ಳು ಅಂದ್ಲು ಏನಂತೇಳಿ, ನೀವು ಇನ್ನೊಬ್ಬ ಹೆಣ್ಮಕ್ಳಿಗೆ ಅಂತಿದ್ರಿ, ನನಗೆ ಅನ್ನಂಗೆ ನನ್ನ ಮಕ್ಕಳಿಗೆ ಇದು ಮಾಡೋದಾಗೈತಿ ಅಂತೇಳಿ. ಅದಕ್ಕೆ ಹೇಳೋದು, ಜೀವನದಾಗ ಯಾರೇ ಹೆಣ್ಮಕ್ಳಿಗೆ ನಾವು ಒಂದು ಬಳು ಮಾಡ್ತೇವೆ ಅಂದ್ರೆ 3 ಬಳು ನಮ್ಮ ಹತ್ರ ಹೊಳ್ತೈತಿ. ನಮ್ಮ ಮನೆಯಾಗೂ ಹೆಣ್ಮಕ್ಳು ಇರ್ತಾರೆ, ಅಕ್ಕಂಗಿರು ಇರ್ತಾರೆ, ತಾಯಿಯರು ಇರ್ತಾರೆ. ಆ ಜಾಗದಾಗ ಅವ್ರನ್ನ ನಿಲ್ಲಿಸಿ ನಾವು ಇದು ಮಾಡಿದ್ರೆ ನಮಗೂ ಹಿಂಗೆ ಆಗ್ಬೋದಲ್ಲ ಅಂತೇಳಿ ವಿಚಾರ ಮಾಡಬೇಕು. ಯಾವುದೇ ಹೆಣ್ಮಕ್ಳ ಬಗ್ಗೆ ಕೇವಲವಾಗಿ ಮಾತಾಡೋಕೆ ಹೋಗಬೇಡಿ. ಅದನ್ನೇ ನಾನು ನಿಮ್ಮ ಹತ್ರ ಕೇಳ್ಕೊಳೋದು. ಇನ್ನೊಬ್ಬರಿಗೆ ನೀವು ಕೊಡೋದಪ್ಪ ಆಗಲಿ, ಆಕೆ ಕೊಡೋದಾಗಲಿಲ್ಲ, ಆಕೆ ಮನೆ ನಡೆಸೋದಾಗ್ಲಿಪ್ಪ ಅಂದರೂ ನಡೆಸೋದಾಗ್ಲಿಪ್ಪ ಅಂದ್ರೆ ನೀವು ಅದನ್ನು ಅಂಥದ್ದೆಲ್ಲ ಇದು ಮಾಡೋಕೆ ಹೋಗಬೇಡಿ. ಯಾಕಂದ್ರೆ ಹೆಣ್ಣು ಒಂದು ಕಣ್ಣೀರು ಹಾಕ್ತಂದ್ರೆ ಅದು ಶ್ರಾಪ ತಟ್ಟೋದು. ಹೌದು, ಆ ಹೆಣ್ಮಕ್ಳಿಗೆ ಮೊನ್ನೆ ಯಾರೋ ಒಬ್ಬರು ರೊಕ್ಕನ ಪಾಪ ಇಟ್ಕೊಂಡಿದ್ರಂತ. ಈಗ 2 ವರ್ಷ ಆತಕ್ಕೆ ಕೇಸ್ ಇದು ಮಾಡಕತ್ತ. ಪಾಪ ನೀವು ಕರ್ನಾಟಕದಾರ ಇದ್ದು ನೀವು ಒಬ್ಬಕ್ಕೊಬ್ರು ಹಿಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಆಕೆಗೆ ಗಂಡಿಲ್ಲ ಅನ್ಬೇಕು. ಆ ಹೆಣ್ಮಗಳಿಗೆ ನೀವು ಸ್ವಲ್ಪ ಸಪೋರ್ಟ್ ಮಾಡಿ. ಹೌದು, ಅದನ್ನ ನಾ ಕೇಳ್ಕೊಳೋದು. ನಮ್ಮಲ್ಲಿ ಎಲ್ಲರೂ ಹೆಣ್ಮಕ್ಳು ಚೆಂದಾಗಿರ್ತಾರೆ. ಹೌದು, ಆ ಹೆಣ್ಮಗಳಿಗೆ ಸಪೋರ್ಟ್ ಮಾಡಿ. 2 ವರ್ಷ ಆತದ್ದು ಅವರು ಪಾಪ ಎಷ್ಟು ಬೈಯಾಕತ್ತಿದ್ರು. ಎಷ್ಟು ಅಂದ್ರೆ ಅವರು ಮನಸ್ಸು ನೋವಾಗೈತಿ, ಅವ್ರ ಹೊಟ್ಟೆ ಕಿಚ್ಚು. ಹೌದು, ನಾನು ರೊಕ್ಕ ತೊಗೊಂಡು ನನಗೆ ಹೊಳ್ಳಿ ಹಿಂಗೆ ಬೈದ್ರಲ್ಲ ಅಂತೇಳಿ. ಪಾಪ ಹೆಣ್ಮಗಳು ಈಗ ಅವರು ಮನೆಯೊಳಗೆ ಸೀರೆ ಮಾಡ್ತಾರೆ. ಅವ್ರ ಹೆಸರು ನಾನು ಇವಾಗ ನೋಡಲಿಲ್ಲ. ನಾನು ಇವಾಗ ವಿಡಿಯೋ ನೋಡ್ತಿರ್ತಾನಲ್ಲ ಕನ್ನಡದ, ಅದಕ್ಕೆ ನಾನು ಕೇಳಾಕತ್ತಿದ್ದೆ. ಪಾಪ ಅವತ್ತು ಮೊನ್ನೆ ಹಂಗೆ ಅಂದ್ರೆ ಅವರು ಇವತ್ತು ಪಾಪ ಇದು ಮಾಡಕತ್ತಿದ್ರು. ಅವ್ರಿಗೆ ಗಂಡಿಪ್ಪ ಅಂದ್ರೆ ನೀವು ಸಪೋರ್ಟ್ ಮಾಡಿ ಅವ್ರಿಗೆ. ಅಂದರೆ ಇದು ಅನಿಸ್ತೈತಿ, ಸ್ವಲ್ಪ ಮನಸ್ಸಿಗೆ ಹಗುರ ಅನಿಸ್ತೈತಿ. ಅವು ಬೇಟವು ಅನಿಸ್ತೈತಿ ರೀ. ಅವ್ರಿಗೆ ಸಪೋರ್ಟ್ ಮಾಡಿರಿ, ಇದು ಮಾಡಿರಿ, ಆರಾಮಿದ್ರಿ ಎಲ್ಲರೂ ಕನ್ನಡಿಗರಾಗಿ. ಆಯ್ತು ರೀ, ಓಕೆ. ನನಗೆ ಗಿರಾಕಿ ಬಂದು ಓಕೆ.